ಎಲ್ಲರಿಗೂ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 6ನೇ ತರಗತಿಯ ದೊಡ್ಡವರ ದಾರಿ ಗದ್ಯದ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ದೊಡ್ಡವರ ದಾರಿ ರಚಿಸಿದವರು ಬೇಗು ರಮೇಶ್. ಮೊದಲಿಗೆ ಈಗ ಪ್ರವೇಶವನ್ನು ನೋಡೋಣ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಹಲವಾರು ಮರೆಯಲಾಗದ ಘಟನೆಗಳು ನಡೆಯುತ್ತವೆ. ಅವುಗಳ ಫಲ ಒಮ್ಮೆ ಸಿಹಿ, ಮತ್ತೊಮ್ಮೆ ಕಹಿ. ಕೆಲವು ಘಟನೆಗಳು ಇತರರಿಗೆ ಎಷ್ಟೋ ಅನುಭವ, ಜೀವನ ಪಾಠಗಳನ್ನು ಕಲಿಸುತ್ತಿವೆ. ಆದ್ದರಿಂದ ಮನುಷ್ಯನ ಎಚ್ಚರವಾದದ್ದು ಇದೆ. ದಾರ್ಶನಿಕರ ಜೀವನದಲ್ಲಿ ನಡೆದ ಘಟನೆಗಳು ದಾರಿದೀಪಗಳಾಗಿ ಇತರರಿಗೆ ಬೆಳಕು ನೀಡಿವೆ. ಅಂಥವರ ಜೀವನದಲ್ಲಿನ ಘಟನೆಗಳನ್ನು ನಮ್ಮ ಜೀವನದ ಬೆಳಕಿನ ಕಿರಣಗಳನ್ನಾಗಿಸಿಕೊಳ್ಳಬೇಕೆಂಬುದು ಇಲ್ಲಿನ ಆಶಯವಾಗಿದೆ. ಮೊದಲಿಗೆ ದೊಡ್ಡವರ ದಾರಿಯಲ್ಲಿ ನಾವು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ತಿಳ್ಕೊತೀವಿ. ಈಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಗ್ಗೆ ನೋಡ್ತಾ ಹೋಗೋಣ. ಡಾಕ್ಟರ್ ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳು. ಅತ್ಯಂತ ಉನ್ನತ ಸ್ಥಾನಕ್ಕೇರಿದವರು. ಸರಳ ಜೀವನ ನಡೆಸಿದವರು. ಜನಕ ಮಹಾರಾಜನಂತೆ ಅವರದು ಋಷಿಸದೃಶ್ಯ ಜೀವನ. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರೀ ಮಹತ್ವವನ್ನು ನೀಡುತ್ತಿದ್ದರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ನಮ್ಮ ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗಿದ್ದರು. ಭಾರತದ ಮೊದಲ ಪ್ರಜೆಗಳಾಗಿ ಮೊದಲನೆಯವರಾಗಿ ಮೊದಲನೆಯವನಾಗಿದ್ದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಅವರು ಅಷ್ಟು ರಾಷ್ಟ್ರಪತಿಗಳು ಅಂದರೆ ಅದು ಉತ್ತಮ ಸ್ಥಾನ. ಆ ಸ್ಥಾನಕ್ಕೆ ಉನ್ನತ ಸ್ಥಾನಕ್ಕೆ ಏರಿದ್ರು. ಅವರು ತಮ್ಮ ಜೀವನವನ್ನು ಸರಳವಾಗಿ ನಡೆಸಿದ್ರು. ಅವರು ಜನಕ ಮಹಾರಾಜರಂತೆ ಋಷಿ ಸದೃಶ್ಯ ಜೀವನವನ್ನು ನಡೆಸಿದವರು. ಯಾವುದೇ ರೀತಿಯ ಆಡಂಬರ ಜೀವನ ನಡೆಸಿದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ತಮ್ಮ ಜೀವನ ಉದ್ದಕ್ಕೂ ಅವರು ಸರಳವಾಗಿಯೇ ತಮ್ಮ ಜೀವನವನ್ನು ನಡೆಸ್ತಾ ಬಂದರು. ಅವರ ಕೋಪವನ್ನು ಕಂಟ್ರೋಲ್ ಮಾಡೋ ಶಕ್ತಿ, ಹತ್ತಿಕ್ಕಬಲ್ಲವರಾಗಿದ್ದರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಇವರು ಜೀವನದಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವಕ್ಕೆಲ್ಲ ತುಂಬ ಭಾರಿ ಮಹತ್ವ ಅಂದರೆ ಪ್ರಾಮುಖ್ಯತೆಯನ್ನು ಶಿಸ್ತಿಗಾಗಿರಲಿ, ಸಮಯಕ್ಕಾಗಲಿ, ಸಮಯ ಪಾಲನೆಗಾಗಲಿ ಅವರು ತುಂಬ ಮಹತ್ವವನ್ನು ಕೊಡ್ತಾಯಿದ್ರು. ತಮ್ಮನೇ ಅವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ನಾನು ಜನರ ಸೇವಕ ಅಂತ ತಮ್ಮನ್ನು ತಾವು ಹೇಳ್ಕೊಳ್ತಿದ್ರು. ಮುಂದೆ ನೋಡೋಣ. ಒಂದು ದಿನ ಕಚೇರಿಯ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದರು ಮನೆಗೆ ಬಂದಾಗ ಅವರು ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿ ಆಗಿ ಹರಿದು ಬಿದ್ದಿದ್ದನ್ನು ನೋಡಿದರು. ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಹೊಳೆಯಲು ಹೆಚ್ಚು ವೇಳೆ ಬೇಕಾಗಿರಲಿಲ್ಲ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕೆನಿಸಿತು. ಆದರೆ ಆ ಮಕ್ಕಳನ್ನು ಅಪರಾಧಿಗಳನ್ನಾಗಿಸಲು ಅವರ ಮನ ಒಪ್ಪಲಿಲ್ಲ. ಒಂದು ಉಪಾಯವನ್ನು ಹೂಡಿದರು. ಒಂದಿನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ತಮ್ಮ ಕಚೇರಿಯಿಂದ ಕೆಲಸನ ಮುಗಿಸಿ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅದು ಒಂದು ಪುಸ್ತಕದ ಪುಟಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹಂಡಿರುತ್ತೆ. ಅದರೆಲ್ಲ ಹಂಡಿ ಬಿಸಾಕಿರುತ್ತೆ. ಆವಾಗ ಅವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಇದು ಯಾರ ಕೆಲಸ, ಮಕ್ಕಳು ಕೆಲಸ ಇದ್ದೇ ಇರುತ್ತೆ, ಮಕ್ಕಳು ಕೆಲಸ ಇದು ಅಂತ ಅಂದ್ಬಿಟ್ಟು ಅವ್ರಿಗೆ ಹೊಳೆಯೋದಕ್ಕೆ ಹೆಚ್ಚು ಸಮಯ ಅವಶ್ಯಕತೆ ಇರಲಿಲ್ಲ. ಅವ್ರಿಗೆ ತಕ್ಷಣಕ್ಕೆ ಗೊತ್ತಾಗ್ಬಿಡುತ್ತೆ, ಇದು ಮಕ್ಕಳೇ ಮಾಡಿರೋದು ಅಂತ. ಆದರೆ ಆ ಮಕ್ಕಳಿಗೆ ತಮ್ಮ ತಪ್ಪನ್ನು ಅರಿವು ಮೂಡಿಸ್ಬೇಕು ಅಂತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಅನಿಸಿತು. ಆದರೆ ಅವ್ರನ್ನ ಅಪರಾಧಿ ಸ್ಥಾನ ನಿಲ್ಲಿಸೋಕೆ ಅವ್ರ ಮನ ಒಪ್ಪಲಿಲ್ಲ. ಅದಕ್ಕೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಒಂದು ಉಪಾಯನ ಮಾಡ್ತಾರೆ. ಅದೇನು ಉಪಾಯ ಅಂತ ಮುಂದೆ ನೋಡೋಣ. ಪ್ರಸಾದರು ಮುಖ ಕೈಕಾಲು ತೊಳೆದು ಬಂದರು. ನಿಧಾನವಾಗಿ ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನು ಒಂದೊಂದಾಗಿ ಎತ್ತಿ ಮೇಜಿನ ಮೇಲೆ ಇಟ್ಟರು. ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೆದರು. ಮಕ್ಕಳು ಓಡೋಡಿ ಬಂದರು. ರಾಜೇಂದ್ರ ಪ್ರಸಾದ್, ಮಕ್ಕಳೇ ನೋಡಿ, ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ. ನೀವೆಲ್ಲ ಪುಸ್ತಕದ ಪುಟಗಳು ನಿಮ್ಮಲ್ಲಿ ಯಾರ್ಯಾರು ಎಷ್ಟೆಷ್ಟು ಪುಟಗಳನ್ನು ಹರಿದಿದ್ದೀರೋ ಅವರಿಗೆಲ್ಲ ಆ ಪುಸ್ತಕದ ಸಂಖ್ಯೆಗಳನುಗುಣವಾಗಿ ಕಾಸು ಕೊಡುತ್ತೇನೆ, ಆಗಬಹುದೇ ಎಂದರು. ಪ್ರಸಾದರು ಕೈಕಾಲು ಮುಖನ ತೊಳ್ಕೊಂಬರ್ತಾರೆ. ಕೈಕಾಲು ಮುಖ ತೊಳೆದು ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಕಾಗದಗಳನ್ನು ನಿಧಾನವಾಗಿ ಎತ್ಕೊಂಡು ಒಂದೊಂದಾಗಿ ಅದನ್ನು ಟೇಬಲ್ ಮೇಲೆ, ಮೇಜಿನ ಮೇಲೆ ಆ ಪುಟಗಳನ್ನು ಇಡ್ತಾರೆ. ಅದಾದಮೇಲೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮಕ್ಕಳನ್ನು ಕರೀತಾರೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕರೀತಿದ್ದಾರೆ ಅಂತ ಮಕ್ಕಳು ಓಡೋಡಿ ಬಂದರು. ಆವಾಗ ಬಂದರು ಮಕ್ಕಳಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಾರೆ,
ಮಕ್ಕಳೇ ಇಲ್ಲಿ ನೋಡಿ ಎಷ್ಟೊಂದು ಕಾಗದಗಳು ಹರಿದು ಬಿದ್ದಿದೆ ಅಲ್ವಾ? ಈ ಕಾಗದಗಳನ್ನು ಯಾರ್ಯಾರು ಹರಿದಿದ್ದೀರಾ, ಎಷ್ಟೆಷ್ಟು ಪುಟಗಳನ್ನ ಹರಿದಿದ್ದೀರಾ, ಆ ಪುಟಗಳ ಸಂಖ್ಯೆ ಅನುಗುಣವಾಗಿ ನಾನು ಕಾಸು ಕೊಡ್ತೇನೆ, ಆಗಬಹುದಾ ಅಂತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮಕ್ಕಳಿಗೆ ಹೇಳ್ತಾರೆ. ಮುಂದೆ ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂಬ ಖುಷಿಯಿಂದ ತಾವು ಹರಿದ ಪುಸ್ತಕಗಳ ಸಂಖ್ಯೆಯನ್ನು ತಿಳಿಸಿದರು. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. ಹುಡುಗರಿಗೆ ಖುಷಿಯೋ ಖುಷಿ. ಆಗ ಪ್ರಸಾದರು, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ, ತಿಳಿಯಿತೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು. ಡಾಕ್ಟರ್ ರಾಜೇಂದ್ರ ಪ್ರಸಾದರು, ನೀವು ಎಷ್ಟು ಕಾಗದ ಹರಿದಿದ್ದೀರ ಆ ಕಾಗದದ ಸಂಖ್ಯೆ ಪೇಜ್ ನಂಬರ್ಗೆ ಅನುಗುಣವಾಗಿ ನಾನು ನಿಮಗೆ ಕಾಸು ಕೊಡ್ತೀನಿ, ಆಗ್ಬೋದು ಅಂತ ಹೇಳ್ತಾರಲ್ಲ, ಅದಕ್ಕೆ ಮಕ್ಕಳುಗಳೆಲ್ಲ ಒಬ್ರಿಗೊಬ್ರು ಮುಖನ ನೋಡ್ಕೊತಾರೆ. ಅವಾಗ ಕಾಸು ಸಿಗುತ್ತಲ್ಲ ಅನ್ನೋ ಖುಷಿಗೆ ಮಕ್ಕಳುಗಳು ಅವರು ಹರಿದಿದ್ದ ಪುಟ ಸಂಖ್ಯೆಗಳನ್ನು ಯಾವ್ದ್ಯಾವ್ದು ಅವ್ರು ಹರಿದ್ರು ಅಂತ ಆ ಮಕ್ಕಳುಗಳು ಡಾಕ್ಟರ್ ರಾಜೇಂದ್ರ ಪ್ರಸಾದಿಗೆ ತೋರಿಸ್ತಾರೆ. ಆಗ ಅವ್ರು ಹರಿದಿದ್ದ ಪುಟದ ಸಂಖ್ಯೆಗೆ ಅನುಗುಣವಾಗಿ ಅಷ್ಟಷ್ಟು ಕಾಸನ್ನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮಕ್ಕಳಿಗೆ ಕೊಡ್ತಾರೆ. ಆಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮಕ್ಕಳಿಗೆ ಹೇಳ್ತಾರೆ, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ, ತಿಳಿಯಿತೆ ಎಂದು ಮಕ್ಕಳಿಗೆ ತಿಳಿ ಹೇಳ್ತಾರೆ. ನೋಡಿ ಮಕ್ಕಳೇ, ಇದು ನಮ್ಮ ಪುಸ್ತಕ ಅನ್ನೋದು ನಮಗೆ ಜ್ಞಾನವನ್ನು ಕೊಡುವಂತಹ ಅದೊಂದು ಭಂಡಾರ. ಅದು ನಮ್ಮ ಜ್ಞಾನನ ಹೆಚ್ಚಿಸುತ್ತೆ, ನಮ್ಮ ತಿಳುವಳಿಕೆನ ಹೆಚ್ಚಿಸುತ್ತೆ. ಅದನ್ನು ನಾವು ಹಾಳು ಮಾಡಬಾರ್ದು, ಹರಿಬಾರ್ದು. ಅದು ಒಳ್ಳೆಯ ಅಭ್ಯಾಸ ಅಲ್ಲ, ಒಳ್ಳೆಯ ಕೆಲಸ ಅಲ್ಲ ಅದು ಅಂತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮಕ್ಕಳಿಗೆ ತಿಳುವಳಿಕೆ ಹೇಳ್ತಾರೆ. ತಿಳುವಳಿಕೆ ಆಗೋ ರೀತಿಯಲ್ಲಿ ಹೇಳ್ತಾರೆ. ಮುಂದೆ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರೆಲ್ಲ ರಾಜೇಂದ್ರರಿಗೆ, ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕದ ಪುಟಗಳನ್ನು ಅರಿಯುವುದಿಲ್ಲ, ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿ ಹೇಳಿದರು. ಪ್ರಸಾದರಿಗೆ ಸಮಾಧಾನವಾಯಿತು. ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮೂಡಲಿಲ್ಲ. ದೊಡ್ಡ ವ್ಯಕ್ತಿಗಳೇ ಹಾಗೆ, ಕೋಪ, ಅಸಹನೆ, ತಾಳ್ಮೆಗೆಡುವುದು ಇವೆಲ್ಲ ಅವರಿಗೆ ದೂರ ಪ್ರಗತಿಯ ಗುಟ್ಟೆ ಅದು. ಮಕ್ಕಳುಗಳು ತಮ್ಮ ತಪ್ಪು ಅರಿವಾಗುತ್ತೆ. ಆಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರಿಗೆ ಹೇಳ್ತಾರೆ, ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ, ಜೋಪಾನ ಮಾಡ್ತೇವೆ ಅಂತ ಡಾಕ್ಟರ್ ರಾಜೇಂದ್ರ ಪ್ರಸಾದಲ್ಲಿ ಪ್ರಮಾಣ ಮಾಡ್ತಾರೆ. ಇನ್ಯಾವತ್ತೂ ನಾವು ಹರಿಯೋದಿಲ್ಲ, ಪುಸ್ತಕಗಳನ್ನ ಜೋಪಾನ ಮಾಡ್ತೀವಿ, ನೋಡ್ಕೋತೀವಿ ಅಂತ ಡಾಕ್ಟರ್ ರಾಜೇಂದ್ರ ಪ್ರಸಾದರಿಗೆ ಮಕ್ಕಳುಗಳು ಪ್ರಾಮಿಸ್ನ ಮಾಡ್ತಾರೆ. ಆವಾಗ ಪ್ರಸಾದರಿಗೆ ಸಮಾಧಾನ ಆಗುತ್ತೆ. ಮಕ್ಕಳುಗಳಿಗೆ ಅಪರಾಧಿ ಭಾವನೆಯನ್ನು ಮೂಡದೇ ಇರೋ ರೀತಿಲಿ, ಮಕ್ಕಳಿಗೆ ತಮ್ಮ ತಪ್ಪನ್ನ ಅರ್ಥ ಆಗೋ ರೀತಿಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ತಾಳ್ಮೆಯಿಂದ ಆ ಮಕ್ಕಳಿಗೆ ಅರಿವನ್ನು ಮೂಡಿಸಿದ್ರು. ಈ ದೊಡ್ಡವರ ವ್ಯಕ್ತಿತ್ವನೇ ಹಾಗೆ. ಅವರ ವ್ಯಕ್ತಿತ್ವ ಹೇಗೆ ಅಂತಂದರೆ, ಸಹನೆ ಇರ್ತಾರೆ, ಕೋಪನ ಮಾಡಿಕೊಳ್ದೆ, ತಾಳ್ಮೆಯಿಂದ ಇದ್ಕೊಂಡು ತಾಳ್ಮೆಗೆಡದೆ, ತಮ್ಮ ದಾರಿಲಿ ಏನೇ ಸಮಸ್ಯೆ ಬಂದರೂ ಅದನ್ನು ತಾಳ್ಮೆಯಿಂದ, ಸಮಾಧಾನದಿಂದ, ಶಾಂತಿಯಿಂದ, ಕೋಪ ಮಾಡಿಕೊಳ್ದೆ ಅದನ್ನು ನಿಭಾಯಿಸ್ಕೊಂಡು ತಮ್ಮ ಜೀವನದಲ್ಲಿ, ಇದು ಪ್ರಗತಿಯ ಗುಟ್ಟೆ ಅವುಗಳು. ಕೋಪನ ತಿಕ್ಕೋದು, ಅಸಹನೆ, ತಾಳ್ಮೆಗೆಡೆಯುವುದು, ಇದೇನೇ ಒಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಯಶಸ್ಸಾಗೋದಕ್ಕೆ ಇಲ್ಲ ಯಶಸ್ಸಾಗಿರೋವರ ಗುಟ್ಟು ಅಂತ ಇದರಲ್ಲಿ ನಾವು ತಿಳ್ಕೊತೀವಿ. ಡಾಕ್ಟರ್ ರಾಜೇಂದ್ರ ಈ ಭಾಗದಲ್ಲಿ ನಾವು ದೊಡ್ಡವರ ದಾರಿಯ ಪಾಠದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಯಾವ ಥರ, ಅವರು ಯಾವ ರೀತಿಯಲ್ಲಿ ಮಕ್ಕಳಿಗೆ ತಿಳುವಳಿಕೆ ಹೇಳಿದ್ರು, ಅವರ ಗುಣ, ಅವ್ರ ವ್ಯಕ್ತಿತ್ವವನ್ನು ನಾವು ಈ ಪಾಠದಲ್ಲಿ ನಾವು ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ಡಾಕ್ಟರ್ ಜಾಕೀರ್ ಹುಸೇನ್ ಅವರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.